ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫ್ರೀ ಬಸ್ ಪ್ರಯಾಣ ಬಂದ್ ಮಾಡಿಬಿಡಿ, ಸಾರಿಗೆ ಇಲಾಖೆಗೆ ಭಾರಿ ನಷ್ಟ ಆಗ್ತಿದೆ ಅನ್ನುವಂತಹ ಹೇಳಿಕೆಗಳಾದರೆ ಕೇಳಿ ಬರ್ತಿದ್ದಾವೆ. ಇವತ್ತು ಯಾಕೆ ಈ ರೀತಿಯಾದ ಒಂದು ಹೇಳಿಕೆ ಬರ್ತಿದೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಶಕ್ತಿ ಯೋಜನೆಯಿಂದ KSRTC BMTCಗೆ ನಷ್ಟ ಆಗ್ತಿದೆ. ಸದನದಲ್ಲೇ ಒಪ್ಪಿಕೊಂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸದನದಲ್ಲೇ ಒಪ್ಕೊಂಡಿದ್ದಾರೆ. ಇಲ್ಲಿ ಶಕ್ತಿ ಯೋಜನೆಯಿಂದ KSRTC ಮತ್ತು BMTC ಬಸ್ಗಳಲ್ಲಿ ನಷ್ಟ ಆಗ್ತಿದೆ ಅವ್ರಿಗೆ, KSRTC BMTCಗೆ ಅಂತ. ಸ್ನೇಹಿತರೆ, ಶಕ್ತಿ ಯೋಜನೆಯಿಂದ KSRTC BMTC ಲಾಭದಲ್ಲಿದೆ ಎನ್ನುತ್ತಿದ್ದ ಸಾರಿಗೆ ಸಚಿವರೇ ಈಗ ಸದನದಲ್ಲಿ ಸಾರಿಗೆ ಸಂಸ್ಥೆಗಳಿಗೆ ನಷ್ಟವಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ಎಲ್ಲ ಏನ್ ಹೇಳ್ತಿದ್ರು, ಈ ಒಂದು KSRTC BMTC ಲಾಭದಲ್ಲಿದೆ ಅಂತ ಒಂದು ಹೇಳಿಕೆಗಳಾದ್ರೆ ಕೊಡ್ತಿದ್ರು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದವರು. ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಸದನದಲ್ಲೇ ಒಪ್ಕೊಂಡಿದ್ದಾರೆ, ನಮ್ಗೆ ನಷ್ಟ ಆಗ್ತಿದೆ KSRTC BMTC ಅಂತ. ನೋಡಿ, ಇಲ್ಲಿ ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶವಿದೆ. ಆದರೆ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿವೆ ಎಂದು ವಿಪಕ್ಷಗಳು ಟೀಕೆ ಮಾಡುತ್ತಲೇ ಇದ್ದವು. ವಿಪಕ್ಷ ನಾಯಕರು ಹೇಳ್ತಾನೆ ಇದ್ರು, ನಷ್ಟದಲ್ಲಿದೆ, ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡಿ, ಇಲ್ಲ ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬಿಡಿ, ನಿಮ್ಮ ಕೈಯಲ್ಲಿ ನಡ್ಸಕ್ ಆಗ್ತಿಲ್ಲ ಅಂದ್ರೆ ನಿಲ್ಲಿಸ್ಬಿಡಿ, ದುಡ್ಡಿಲ್ಲ ಅಂದ್ರೆ ಜನರನ್ನ ಕ್ಷಮೆ ಕೇಳ್ಬಿಟ್ಟು ಈ ಒಂದು ಯೋಜನೆಗಳನ್ನ ನಿಲ್ಲಿಸ್ಬಿಡಿ, ಅಟ್ಲೀಸ್ಟ್ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಆದ್ರೂ ನಿಲ್ಲಿಸ್ಬಿಡಿ ಅಂತ ಆದ್ರೆ ಹೇಳ್ತಿದ್ರು. ಈಗ ಇಲ್ಲಿ ಸದನದಲ್ಲೇ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಂಡಿದ್ದಾರೆ, ಹೌದು ನಷ್ಟವಾಗ್ತಿದೆ ಅಂತಾನೆ ಒಪ್ಕೊಂಡಿರುವಂತದ್ದು. ಆದರೆ ಆಗೆಲ್ಲ ಸಚಿವರು ಶಕ್ತಿ ಯೋಜನೆಯಿಂದ ಲಾಭ ಆಗ್ತಿದೆ ಅಂತ ಕಾಂಗ್ರೆಸ್ ಸಚಿವರಾದ್ರೆ ಹೇಳ್ತಿದ್ರು. ಆದರೆ ಇಂದು MLC ಕೇಶವ್ ಪ್ರಸಾದ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ರಾಮಲಿಂಗಾರೆಡ್ಡಿ ಯಾವ ನಿಗಮಕ್ಕೆ ಎಷ್ಟು ನಷ್ಟವಾಗಿದೆ ಎಂಬ ಉತ್ತರ ಆದ್ರೆ ಕೊಟ್ಟಿರುವಂತದ್ದು. ಕಳೆದ 5 ವರ್ಷಗಳಲ್ಲಿ KSRTCಗೆ 1500 ಕೋಟಿ ರು, BMTC 1544 ಕೋಟಿ ರು, KKRTCಗೆ 777 ಕೋಟಿ ರು, NWKRTCಗೆ 1386 ಕೋಟಿ ರು ನಷ್ಟವಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಾದ್ರೆ ಹೇಳಿರುವಂತದ್ದು ಇವತ್ತು ಸದನದಲ್ಲಿ. ನಮ್ಮಲ್ಲಿ ಮಾತ್ರವಲ್ಲ, ಪ್ರಪಂಚದ ಯಾವುದೇ ಭಾಗದಲ್ಲಿ ಬಸ್ ನಿಗಮಗಳು ನಷ್ಟದಲ್ಲಿವೆ. ಸರ್ಕಾರದಿಂದ ಶಕ್ತಿ ಯೋಜನೆಯ ಪೂರ್ಣ ಮೊತ್ತ ಪಾವತಿಯಾಗಬೇಕಿದೆ. 40% ಬಸ್ಗಳು ನಷ್ಟದಲ್ಲೇ ಓಡುತ್ತಿವೆ, 30% ಬಸ್ಗಳು ಲಾಭದಲ್ಲಿವೆ ಅಂತ ಹೇಳ್ತಿರುವಂತದ್ದು. ಶಕ್ತಿ ಯೋಜನೆಯಿಂದ ಎಷ್ಟು ನಷ್ಟವಾಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಶಕ್ತಿ ಯೋಜನೆಗೆ ಒಟ್ಟು 9,978 ಕೋಟಿ ರು ಖರ್ಚಾಗಿದೆ. 448 BMTC ಬಸ್ ಖರೀದಿ ಮಾಡಿದ್ದೇವೆ. ಹೊಸದಾಗಿ 5,360 ಬಸ್ ಖರೀದಿ ಮಾಡಿದ್ದೇವೆ. 40 ವರ್ಷ ಮೇಲ್ಪಟ್ಟ ಸಿಬ್ಬಂದಿಗೆ ಜಯದೇವ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಇದಕ್ಕಾಗಿ ಸಿಬ್ಬಂದಿಯಿಂದ 650 ರು ಪಡೆಯಲಾಗುತ್ತಿದೆ ಎಂದು ವಿವರಣೆ ಆದ್ರೆ ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು ಶಕ್ತಿ ಯೋಜನೆ ಕುರಿತು ಕೂಡ ಸಾಕಷ್ಟು ಟೀಕೆಗಳಾದ್ರೆ ಬರ್ತಾನೆ ಇದ್ರು. ಜನಸಾಮಾನ್ಯರು ಕೂಡ ಹೇಳ್ತಾನೆ ಇದ್ರು, ಈ ಶಕ್ತಿ ಯೋಜನೆಯಿಂದ ಯಾರಿಗೂ ಉಪಯೋಗ ಇಲ್ಲ, ಈ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬಿಡಿ ಅಂತ. ಪ್ರತಿದಿನ ಮಹಿಳೆಯರು ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾನೇ ಹೆಲ್ಪ್ ಆಗ್ತಾನೆ ಇತ್ತು ಈ ಒಂದು ಶಕ್ತಿ ಯೋಜನೆ ಫ್ರೀ ಬಸ್ ಪ್ರಯಾಣ. ಈಗ ಸಾಕಷ್ಟು ಜನಸಾಮಾನ್ಯರು ಕೂಡ ಹೇಳ್ತಿದ್ರು, ವೃದ್ಧರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡಿ, ಎಲ್ರಿಗೂ ಫ್ರೀ ಕೊಟ್ಬಿಟ್ಟು ಆ ಬಸ್ಗಳಲ್ಲಿ ಫುಲ್ ರಶ್ ಇರುತ್ತೆ, ಈ ರೀತಿಯಾದ ಶಕ್ತಿ ಯೋಜನೆಯನ್ನ ಸ್ಟಾಪ್ ಮಾಡಿಬಿಡಿ ಅಂತ ಸಾಕಷ್ಟು ಜನಸಾಮಾನ್ಯರು ಹೇಳ್ತಿದ್ರು, ವಿಪಕ್ಷ ನಾಯಕರು ಕೂಡ ಹೇಳ್ತಿದ್ರು. ಈಗ ಇದ್ರ ಬಗ್ಗೆ ಸರ್ಕಾರದವ್ರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ 5 ವರ್ಷನೋ ಅಂತ ಹೇಳ್ತಿರುವಂತದ್ದು. ಆ ಬಸ್ಗಳಲ್ಲಿ ನೋಡಿದ್ರೆ ತುಂಬಾನೇ ರಶ್ ಇರುತ್ತೆ. ನಿಮ್ಮ ಅಭಿಪ್ರಾಯಗಳೇನು? ಶಕ್ತಿ ಯೋಜನೆ ಮುಂದುವರಿಸಬಾರ್ದಾ ಅನ್ನುವಂಥದ್ದನ್ನ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ಇಲ್ಲಿ ಒಂದು ಕಡೆ ಸರ್ಕಾರ ಕೂಡ ನಷ್ಟದಲ್ಲಿ ಹೋಗ್ತಿದೆ, ಇಲ್ಲಿ KSRTC BMTC ಕೂಡ ನಷ್ಟದಲ್ಲಿ ಇರುವಂತದ್ದು. ಈಗ ಈ ರೀತಿಯಾದ ಪರಿಸ್ಥಿತಿ ಇದೆ. ಆ ಬಸ್ಗಳಲ್ಲಿ ನೋಡಿದ್ರೆ ಫುಲ್ ರಶ್ ಇರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಇವ್ರಿಗೆ ಮಾತ್ರ ಫ್ರೀ ಕೊಟ್ಟಿದ್ರೆ ಸಾಕಾಗಿತ್ತು. ಈ ರೀತಿಯಾದ ಸಮಸ್ಯೆಗಳೆಲ್ಲ ಆಗ್ತಿರುವಂತದ್ದು. ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಫ್ರೀ ಬಸ್ ಪ್ರಯಾಣ ಬಂದಾಗಬೇಕಾ ಇಲ್ಲ ಮುಂದುವರಿಬೇಕಾ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತ.